ಕೆಎಲ್ಇ ಕಾಲೇಜಿನ ಪ್ರತಿಬಿಂಬ 2025 ದಿಟ್ಟ ಫ್ಯಾಷನ್ ನಿರೂಪಣೆಗಳು ಮತ್ತು ಸಾಂಸ್ಕೃತಿಕ ಅಭಿವ್ಯಕ್ತಿಗಳ ಮೇಲೆ ಬೆಳಕು ಚೆಲ್ಲುತ್ತದೆ. ರಾಜಾಜಿನಗರದ ಕೆಎಲ್ಇ ಕಾಲೇಜಿನ 2025 ಫ್ಯಾಷನ್ ಮತ್ತು ಉಡುಪು ವಿನ್ಯಾಸ ವಿಭಾಗವು ಹೆಮ್ಮೆಯಿಂದ ವಾರ್ಷಿಕ ಫ್ಯಾಷನ್ ಉತ್ಸವ ಪ್ರತಿಬಿಂಬ ಅನ್ನು ಆಯೋಜಿಸಿತು. ಇದು ತನ್ನ ಪದವಿ ಪಡೆದ ವಿನ್ಯಾಸಕರ ದಿಟ್ಟ ಚಿಂತನಶೀಲ ಮತ್ತು ದೃಶ್ಯವಾಗಿ ಬೆರಗುಗೊಳಿಸುವ ಸೃಷ್ಟಿಗಳನ್ನು ಪ್ರದರ್ಶಿಸುತ್ತದೆ. ಈ ವರ್ಷದ ಕಾರ್ಯಕ್ರಮದಲ್ಲಿ ಗಣ್ಯರು ಅಲಂಕರಿಸಿದ್ದರು. ಬೆಂಗಳೂರಿನ ಭಾರತ ಸರ್ಕಾರದ ಎಂಎಸ್ಎಂಇ ಸಚಿವಾಲಯದ ಸ್ಫೂರ್ತಿ ಯೋಜನೆಯ ಮೆಚೇರಿ ಕೈಮಗ್ಗ ಕ್ಲಸ್ಟರ್ ಸಲಹೆಗಾರ ಶ್ರೀ ಜಿ ಸೋಮಸುಂದರಂ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು ಮತ್ತು ಪ್ರಮುಖ ಕೈಮಗ್ಗ ವಿನ್ಯಾಸಕರಾದ ಶ್ರೀಮತಿ ಪವಿತ್ರಾ ಮುದ್ದಯ್ಯ ಅವರು ಗೌರವಾನ್ವಿತ ಅತಿಥಿಯಾಗಿದ್ದರು. ಅವರ ಉಪಸ್ಥಿತಿಯು ಸಂಜೆಗೆ ಸ್ಫೂರ್ತಿ ಮತ್ತು ಆಕರ್ಷಣೆಯನ್ನು ನೀಡಿತು. ಆಧುನಿಕ ಶೈಲಿಯಲ್ಲಿ ಕೈಮಗ್ಗ ಮತ್ತು ಪರಂಪರೆಯ ಪ್ರಸ್ತುತತೆಯನ್ನು ಎತ್ತಿ ತೋರಿಸಿತು. ಇತರ ಗೌರವಾನ್ವಿತ ಅತಿಥಿಗಳಾಗಿ ಜವಳಿ ಮತ್ತು ವಿಶ್ಲೇಷಣಾತ್ಮಕ ಪ್ರಯೋಗಾಲಯ ಇಂಟರ್ಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಗ್ರಾಹಕ ಸೇವೆಗಳ ವ್ಯವಸ್ಥಾಪಕರಾದ ಶ್ರೀ ಸುಧರ್ವೇಲ್, ಫ್ಯಾಷನ್ ಡಿಸೈನರ್ ಶ್ರೀಮತಿ ರಶ್ಮಿ, ಅನೂಪ್ ರಾವ್, ಸಾಮಾಜಿಕ ಕಾರ್ಯಕರ್ತೆ ಶ್ರೀಮತಿ ಸುನೀತಾ ಮಂಜುನಾಥ್, ಕೆಎಲ್ಇಯ ಎಸ್ ನಿಜಲಿಂಗಪ್ಪ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅರುಣ್ ಕುಮಾರ್ ಸೋನಪ್ಪನವರ್, ಫ್ಯಾಷನ್ ಮತ್ತು ಉಡುಪು ವಿನ್ಯಾಸದ ಸಂಯೋಜಕಿ ಶ್ರೀಮತಿ ಸವಿತಾ ಕೆಎಸ್ ಪಟಗುಂಡಿ ಭಾಗವಹಿಸಿದ್ದರು. The theme echoes of dunes, desert-themed fashion inspired by sand dunes, blend. And the cosmos. A garden represents life, growth, and beauty, while ಎಲ್ಲರಿಗೂ ನಮಸ್ಕಾರ. ನಾನು ಸವಿತಾ ಕೆ ಎಸ್ ಪಟಗುಂದಿ,
ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಫ್ಯಾಷನ್ ಆ್ಯಂಡ್ ಅಪ್ಯಾರಲ್ ಡಿಸೈನ್. ನಮ್ಮದು KLE ಸಂಸ್ಥೆಯ ಎಸ್ ನಂಜಲಿಂಗಪ್ಪ ಕಾಲೇಜಿನಲ್ಲಿ ನಮ್ಮದು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ರನ್ ಆಗ್ತಾ ಇದೆ. KLE ಸಂಸ್ಥೆ 106 ವರ್ಷ ಹಳೆಯದಾದಂಥ ಸಂಸ್ಥೆ, 106 ವರ್ಷದ ಗರಿಮೆ ಹಿರಿಮೆ ಅದಕ್ಕಿದೆ. ವಿ ಆರ್ ವೆರಿ ಪ್ರೌಡ್ ಟು ಬಿ ಅ KLEಯನ್ಸ್ ಫಸ್ಟ್ ಆಫ್ ಆಲ್. ನಮ್ಮ ಈ KLE SNC ನಿಜಲಿಂಗಪ್ಪ ಕಾಲೇಜ್ ಸಂಸ್ಥೆಗೆ 60 ವರ್ಷ ತುಂಬಿರುವಂಥ ಒಂದು ಹೆಮ್ಮೆ ನಮಗಿದೆ. ನಮ್ಮ ಡಿಪಾರ್ಟ್ಮೆಂಟ್ ಅಂದರೆ ಫ್ಯಾಷನ್ ಆ್ಯಂಡ್ ಅಪರಲ್ ಡಿಸೈನ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಗಿ 22 ವರ್ಷ ಜಾಸ್ತಿ ಆಯಿತು, 20 ವರ್ಷದ ಮೇಲೆ ಆಗಿದೆ. ಇವತ್ತಿನ ದಿನ ನಾವಿಲ್ಲಿ ಸೇರಿರುವಂಥ ವಿಶೇಷ ಏನು ಅಂತಂದರೆ BSc ಫ್ಯಾಷನ್ಗೆ ಫೈನಲ್ ಇಯರ್ ಮಕ್ಕಳು ಪೋರ್ಟ್ಫೋಲಿಯೋ ಆ್ಯಂಡ್ ಡಿಸೈನರ್ ಕಲೆಕ್ಷನ್ ಅಂತ ಒಂದು ಸಬ್ಜೆಕ್ಟ್ ಇದೆ. ಅದರಲ್ಲಿ ಅವರು ಒಂದು ಥೀಮನ್ನು ತಗೊಂಡು ಅದ್ರ ಮೇಲೆ ಅವರು ಫ್ಯಾಷನ್ ಪೋರ್ಟ್ಫೋಲಿಯೋನ ಕಲೆಕ್ಷನ್ ಮಾಡ್ತಾರೆ. ಅದರಲ್ಲಿ ಅವರು ಡಿಸೈನ್ ಕಲೆಕ್ಷನ್ ಆಗಲಿ, ಇನ್ಸ್ಪಿರೇಷನ್ ಬೋರ್ಡ್, ಥೀಮ್ ಬೋರ್ಡ್, ಕಲರ್ ಬೋರ್ಡ್, ಡಿಸೈನ್ ಬೋರ್ಡ್, ಫ್ಯಾಬ್ರಿಕ್ ಬೋರ್ಡ್, ಈ ಥರ ಬೇರೆ ಬೇರೆ ಬೋರ್ಡನ್ನು ಡಿಸೈನ್ ಮಾಡಿಬಿಟ್ಟು ಒಂದು ಥೀಮಿಗೆ ಬೇಸ್ಡ್ ಆಗಿರುವಂಥದ್ದು ಬಟ್ಟೆನ ಡಿಸೈನ್ ಮಾಡ್ತಾರೆ, ಅಂದರೆ ವಸ್ತ್ರ ವಿನ್ಯಾಸವನ್ನು ಮಾಡ್ತಾರೆ. ಅದು ಒಂದು ಸ್ಪೆಷಲ್. ಅಂದರೆ ಇವಾಗ ಅದನ್ನು ಶೋಕೇಸ್ ಮಾಡೋದು ಯೂಶ್ವಲಿ ಫ್ಯಾಷನ್ ಶೋನಲ್ಲಿ ಶೋಕೇಸ್ ಮಾಡ್ತಾರೆ. ಇವಾಗ ಮಕ್ಕಳಿಗೆ ನಾವು ಅಂದರೆ ನಮ್ಮ ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ಮೈ ಮ್ಯಾನೇಜ್ಮೆಂಟ್, ಬಿಕಾಸ್ ಅವರು ಇದೊಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ. ಅದು ಒಂದು ಶೋಕೇಸ್ ಮಾಡುವಂಥ ಅವಕಾಶ ಕೊಡ್ತಾ ಇದ್ದಾರೆ ಅವ್ರಿಗೆ. ಅಂದರೆ ಅವ್ರಿಗೆ ಒಂದು ಫೀಲ್ ಆಗುತ್ತೆ, ನಾನು ಫ್ಯಾಷನ್ ಡಿಸೈನರ್ ಆಗಿ ಯಾವ ಥರ ನಾನು ಶೋಕೇಸ್ ಮಾಡಬೇಕು ಅನ್ನುವಂಥ ಒಂದು ಹೆಮ್ಮೆ ಅವ್ರಿಗೆ ಸಿಗುತ್ತೆ. ಸೊ ಅದನ್ನು ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ಮೈ KLE ಮ್ಯಾನೇಜ್ಮೆಂಟ್ ಫಸ್ಟ್ ಆಫ್ ಆಲ್. ಆ ಫ್ಯಾಷನ್ ಮಕ್ಕಳು ಇವತ್ತಿಗೆ ಬಂದು ಮಾಡೆಲ್ಸನ್ನೆಲ್ಲ ಡಿಸೈನ್ ಮಾಡ್ತಾರೆ, ಟಾಪ್ ಟು ಬಾಟಮ್ ಇನ್ಕ್ಲೂಡಿಂಗ್ ಹೇರ್ ಸ್ಟೈಲ್ ಆಗಲಿ, ಮೇಕಪ್ ಆಗಲಿ, ಆಕ್ಸೆಸರೀಸು, ಫಾಸ್ಟ್ನರ್ಸು, ಡಿಸೈನಿಂಗು, ಫೂಟ್ವೇರು, ಎಲ್ಲ ರೀತಿಯಿಂದ ಅವರು ಎಲ್ಲನೂ ನಾವು ಕೌಂಟ್ ಮಾಡಿ ಅವರು ಶೋಕೇಸ್ ಮಾಡಿದ ಮೇಲೆ ಅವ್ರಿಗೆ ಬೆಸ್ಟ್ ಡಿಸೈನರ್, ಬೆಸ್ಟ್ ಥೀಮ್, ಬೆಸ್ಟ್ ಕಲೆಕ್ಷನ್ ಅಂತ ಅವಾರ್ಡ್ಸ್ ಎಲ್ಲ ಕೊಡ್ತೀವಿ. ಸೊ ಇದು ಒಂದು ಹೆಮ್ಮೆಯ ವಿಷಯ ನಮ್ಮ ಫ್ಯಾಷನ್ ಡಿಸೈನಿಂಗ್ ಮಕ್ಕಳಿಗೆ. ಸುಮಾರು 15 ಪಾರ್ಟಿಸಿಪೆಂಟ್ಸ್ ಇದ್ದಾರೆ ಇವತ್ತು. ಫೈನಲ್ ಇಯರ್ಸಲ್ಲಿ ಅಷ್ಟು ಜನ ಇದ್ದಾರೆ. ಸೊ ಆ ಮಕ್ಕಳು ಇವತ್ತು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. I know, and I think your institution, to tell you, I think you bring out the best in the students. As I've seen, I run a small museum and I've seen lots of children being brought there, and the kind of enthusiasm and determination and direction that the staff has given, hats off. And I think you're in good hands. That's why you see a lot of success, and I wish all the success to the children. Also, one little thing I'd like to say is, just remember, cloth is very important to us. From the day we are born to the day we die, it's cloth that is with us. And it was handloom much before it became a powerloom. So as fashion students, my advice would just be try and focus on handlooms, because that is what has given us identity across the world, given us our income, the highest GDP, and we owe it to our weavers who've been able to do some brilliant work. With your creative minds, I hope all your kids can be able to collaborate with them and use this fabulous legacy that we've inherited. Thank you. ಇದನ್ನೇ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದಕ್ಕೆ. ಆ್ಯಂಡ್ ದಿಸ್ ಇಸ್ ರಿಯಲಿ ವಂಡರ್ಫುಲ್ ಪ್ರೋಗ್ರಾಮ್, ಬಿಕಾಸ್ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಕೂಡ ತನ್ನದೇ ಆದಂತಹ ಒಂದು ಪ್ರತಿಭೆ ಆ್ಯಂಡ್ ಇನೋವೇಟಿವ್ ಐಡಿಯಾಸ್, ತಾನೇನಾದರೂ ಒಂದು ಮಾಡಬೇಕು, ಒಂದು ಇನಿಷಿಯೇಟಿವ್ ತೊಗೊಬೇಕು, ನನ್ನಲ್ಲಿರುವಂಥ ಪ್ರತಿಭೆನ ಹೊರಗಡೆ ಹಾಕಬೇಕು ಅನ್ನುವಂಥ ಅನೇಕ ಯೋಚನೆಗಳಿರುತ್ತೆ, ಆಲೋಚನೆಗಳಿರುತ್ತೆ. ಬಟ್ ಯೋಜನೆಗಳೆಲ್ಲ ಇದ್ದು ಕೂಡ, ಟ್ಯಾಲೆಂಟ್ ಇದ್ದರೂ ಕೂಡ ಅದು ಹೊರಗಡೆ ಜಗತ್ತಿಗೆ ಗೊತ್ತಾಗಿಲ್ಲ ಅಂದರೆ ಇಟ್ಸ್ ಅಗೇನ್ ಫೇಲ್ಯೂರ್ ಅನ್ನೋದಕ್ಕಿಂತ ಅದು ರೀಚ್ ಆಗೋದಿಲ್ಲ. ಸೊ ಐ ಥಿಂಕ್ ಇಟ್ಸ್ ಎ ವಂಡರ್ಫುಲ್ ಪ್ಲ್ಯಾಟ್ಫಾರ್ಮ್ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಇಂಥ ಅವಕಾಶಗಳು ಈಗಿನ ಒಂದು ಜಗತ್ತಲ್ಲಿ ತುಂಬ ಬೇಕು. ಬಿಕಾಸ್ ಫ್ಯಾಷನ್ ಆ್ಯಂಡ್ ಡಿಸೈನ್ ಆರ್ ಸ್ಟೈಲ್ ಆ್ಯಂಡ್ ಬ್ರ್ಯಾಂಡ್ ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಒಂದೊಂದು ದಿನಕ್ಕೂ ಕೂಡ ಅನೇಕ ಬ್ರ್ಯಾಂಡ್ಸ್ ಆ್ಯಂಡ್ ಸ್ಟೈಲ್ಸ್ನ ನೋಡ್ತೀವಿ. ಇವತ್ತು ಒಂದು ವಾರ ಇದ್ದಿದ್ದ ಸ್ಟೈಲ್ ನೆಕ್ಸ್ಟ್ ವೀಕಿಗೆ ಚೇಂಜ್ ಆಗುತ್ತೆ. ಸೊ ಇಟ್ಸ್ ಲೈಕ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಪ್ರತಿಯೊಬ್ಬ ಸ್ಟೂಡೆಂಟಲ್ಲೂ ಕೂಡ ಒಂದು ಕ್ರಿಯೇಟಿವಿಟಿಯನ್ನು ಹೊರಗಡೆ ಹಾಕೋದಕ್ಕೆ ದಿಸ್ ಇಸ್ ಅ ರೈಟ್ ಪ್ಲ್ಯಾಟ್ಫಾರ್ಮ್ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಐ ನೋ ಈ ಒಂದು ಹಂತಕ್ಕೆ ಬರಬೇಕಾದ್ರೆ ಮಕ್ಕಳು ಲಾಟ್ ಆಫ್ ಪ್ರಿಪ್ರೇಷನ್ಸ್, ಟೈಮು, ಅವ್ರ ಎನರ್ಜಿ ಆ್ಯಂಡ್ ಅವ್ರ ಇಂಟ್ರೆಸ್ಟು ತುಂಬ ಸ್ಯಾಕ್ರಿಫೈಸ್ ಮಾಡಿ ನೀವು ಇವತ್ತು ಅದನ್ನು ಕೂಡ ನಮ್ಮ ಮುಂದೆ ತೋರಿಸ್ಬೇಕು ಅನ್ನುವಂತಹ ಒಂದು ಆಸೆ ಇಟ್ಕೊಂಡ್ಬಂದಿರ. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಟೈಮ್. ಸೊ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಚಿಲ್ಡ್ರನ್ ಆ್ಯಂಡ್ ಆಲ್ ದ ಸ್ಟೂಡೆಂಟ್ಸ್. ಆ್ಯಂಡ್ ಅವರು ವಿಶೇಷವಾಗಿ ಅವರಿಗೆ ಪ್ರೋತ್ಸಾಹ ನೀಡಿದಂತಹ ಸಂಸ್ಥೆ, ಜೊತೆಗೆ ಪೇರೆಂಟ್ಸ್, ಅಗೇನ್ ಪೇರೆಂಟ್ಸ್ ಆರ್ ದ ಮೇನ್ ಪಿಲ್ಲರ್. ನಾವು ಏನೇನು ಸ್ಟೂಡೆಂಟ್ಸ್ ಮಾಡಬೇಕಾದ್ರೂ ಕೂಡ ತಂದೆ ತಾಯಿಯ ಒಂದು ಆಶೀರ್ವಾದ, ಮನೆಯವರ ಸಪೋರ್ಟು ಬೇಕು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ opportunity. Thank you so much. Thank you. We have no words to praise, because it's been a routine for me to get associated with this institution for a long time. I know their strength and also how they present. But every year they always
break the expectation and perform better than our expectations. And definitely I am very much excited to wait for the moment to see how they are exceeding last year's and the last year's presentations. I have no doubt they will definitely exceed because that is the tradition of this institution, KLE FAD tradition. And it is not only the performance but also the concept and the theme, and also the students, how they consume that concept internally and present it, exhibiting their individual the skill of designing. And of late they are also looking into the sustainability part, and where the rich culture and the heritage can be presented with the modern trends and the fashion. And I definitely appreciate and congratulate all the students who are presenting their design collection this Pratibimba show. And I